ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಜಾಣ ನಿದ್ದೆಯಲ್ಲಿದ್ದಾರೋ ಇಲ್ಲವೇ ಗಾಢ ನಿದ್ದೆಯಲ್ಲಿದ್ದಾರೋ ಅರ್ಥವಾಗುತ್ತಿಲ್ಲ. ಇವರಿಗೆ ನಗರದ ಸಮಸ್ಯೆಗಳ ಪರಿಹಾರವೇ ಅಗತ್ಯವಿಲ್ಲವಂತೆ ವರ್ತಿಸುತ್ತಿದ್ದು, ನಗರದ ದೂರ ಪ್ರದೇಶಗಳಿರಲಿ ನಗರಸಭೆ ಕಚೇರಿ ಪ್ರವೇಶ ದ್ವಾರದಲ್ಲಿಯೇ ಆಳವಾದ ಗುಂಡಿ ಬಿದ್ದರೂ ಅದನ್ನು ಮುಚ್ಚುವ ಕೆಲಸಕ್ಕೆ ಮುಂದಾಗದಿರುವುದು ನಗರಸಭೆ ಅಧಿಕಾರಿಗಳ ಕಾರ್ಯವೈಖರಿಗೆ ನಿದರ್ಶನವಾಗಿದೆ. ಗಂಗಮ್ಮಗುಡಿ ಕಡೆಯಿಂದ ನಗರಸಭೆ ಇರುವ ರಸ್ತೆ ನಗರಸಭೆ ಕಚೇರಿ ಮುಂಭಾಗದಲ್ಲಿ ಈ ಆಳವಾದ ಗುಂಡಿ ಬಿದ್ದಿದೆ. ಮಳೆ ಬಂದರೆ ಈ ಗುಂಡಿಯಲ್ಲಿ ನೀರು ಶೇಖರಣೆಯಾಗಲಿದ್ದು ವಾಹನ ಸಂಚಾರಕ್ಕೆ ತೀವ್ರ ಸಮಸ್ಯೆಯಾಗಿ ಪರಿಣಮಿಸಿದೆ. ಪ್ರಸ್ತುತ ಆಳ ಮತ್ತು ಅಗಲವಾದ ಈ ಗುಂಡಿಯಲ್ಲಿ ವಾಹನಗಳು ಇಳಿದು ಅಪಘಾತಗಳಿಗೆ ಕಾರಣವಾಗುವ ಉದ್ದೇಶದಿಂದ ಯಾರೋ ಬ್ಯಾರಿಕೇಡ್ಗಳನ್ನು ಅಡ್ಡವಾಗಿ ಇಟ್ಟಿದ್ದಾರೆ. ಬ್ಯಾರಿಕೇಡ್ ಅಡ್ಡವಾಗಿ ಇಟ್ಟಿರುವ ಕಾರಣ ಕಾರು ಸೇರಿದಂತೆ ಇತರೆ ವಾಹನಗಳು ಸಂಚರಿಸಲು ತೀವ್ರ ಪರದಾಡುವಂತಾಗಿದೆ. ಬೈಕ್ಗಳು ಗುಂಡಿಯ ಪಕ್ಕದಲ್ಲೇ ಸಂಚರಿಸುತ್ತಿದ್ದು, ಕಾರ್ ಬಂದರೆ ಅನಿವಾರ್ಯವಾಗಿ ಗುಂಡಿಯೊಳಗೆ ಇಳಿಸಲೇಬೇಕಾಗಿದೆ. ಇದರಿಂದ ವಾಹನ ಸವಾರರು ನಗರಸಭೆಗೆ ಶಾಪ ಹಾಕುವಂತಾಗಿದೆ. ನಗರಸಭೆ ಕಚೇರಿ ಮುಂಭಾಗದಲ್ಲಿಯೇ ದುರಸ್ತಿ ಮಾಡಿದವರು ನಗರವನ್ನು ದುರಸ್ತಿ ಮಾಡಲು ಸಾಧ್ಯವೇ ಎಂದು ಪ್ರಜ್ಞಾವಂತರು ಪ್ರಶ್ನಿಸುತ್ತಿದ್ದಾರೆ. ನಗರದ ಬಹುತೇಕ ರಸ್ತೆಗಳ ಸ್ಥಿತಿ ಇದೇ ಆಗಿದ್ದು, ನಗರ ಅಭಿವೃದ್ಧಿಗೆ ಬಂದಿದ್ದ ನಗರೋತ್ಥಾನ ಅನುದಾನ ಎಲ್ಲಿ ಬಳಸಬೇಕು ಎಂಬ ಚರ್ಚೆಯಲ್ಲಿಯೇ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಕಾಲ ದೂಡಿದ್ದು, ಇನ್ನು ಅನುದಾನ ವೆಚ್ಚ ಮಾಡುವ ಬಗ್ಗೆ ಅಂತಿಮವಾಗಿಲ್ಲ. ಇನ್ನು 15ನೇ ಹಣಕಾಸು ಯೋಜನೆಯ ಹಣವನ್ನು ನಗರಸಭೆಯ ವಾಹನಗಳ ಖರೀದಿಗೆ ಬಳಸುವ ಜೊತೆಗೆ ಒಂದೇ ವಾರ್ಡಿಗೆ ನೀಡಿದ ಆರೋಪವೂ ಕೇಳಿಬಂದಿದೆ. ಇಂತಹ ಸ್ಥಿತಿಯಲ್ಲಿರೋ ನಗರಸಭೆ ಅಧಿಕಾರಿಗಳು ತಮ್ಮ ಕಚೇರಿಯ ಪ್ರವೇಶ ದ್ವಾರದಲ್ಲಿಯೇ ಬಿದ್ದಿರುವ ಗುಂಡಿ ಮುಚ್ಚಲು ತಿಂಗಳು ಕಳೆದರೂ ಗಮನ ನೀಡದಿರುವುದು ನಾಗರಿಕರ ಟೀಕೆಗೆ ಕಾರಣವಾಗಿದ್ದು, ನಗರಸಭೆ ಅಧಿಕಾರಿಗಳು ಈಗಲಾದರೂ ನಿದ್ದೆಯಿಂದ ಎದ್ದು ನಗರಸಭೆ ಮುಂದೆ ಬಿದ್ದಿರುವ ಗುಂಡಿ ಮುಚ್ಚಲು ಮುಂದಾಗುವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.